ಹಾಯ್, ನಾನು ತರುಣ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. IPL 2024 ಸ್ಟಾರ್ಟ್ ಆಗಿದೆ. ಸೀಸನ್ 17ರ ಮೊದಲನೇ ಮ್ಯಾಚ್ RCB ವರ್ಸಸ್ CSK ಬಗ್ಗೆ ಮಾತಾಡುವ. ಮ್ಯಾಚ್ ನಡೆದಿದ್ದು MA ಚಿದಂಬರಂ ಸ್ಟೇಡಿಯಂ, ಚೆನ್ನೈ. ಟಾಸ್ ಗೆದ್ದಿದ್ದು RCB ಆ್ಯಂಡ್ ಸರ್ಪ್ರೈಸಿಂಗ್ಲಿ ಕ್ಯಾಪ್ಟನ್ ಫ್ಯಾಫ್ ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. RCB ಸ್ಟಾರ್ಟ್ ವಿಚಾರಕ್ಕೆ ಬಂದರೆ ಒಳ್ಳೆ ಸ್ಟಾರ್ಟ್ ಸಿಕ್ತು ಕೂಡ ಹೌದು, ಒಳ್ಳೆ ಸ್ಟಾರ್ಟ್ ಸಿಕ್ಕಿಲ್ಲ ಕೂಡ ಹೌದು. ಯಾಕೆಂದರೆ ಫ್ಯಾಫ್ ಡು ಪ್ಲೆಸಿಸ್ ಸ್ಟಾರ್ಟಿಂಗಲ್ಲಿ ಅಗ್ರೆಸಿವ್ ಆಗೇ ಆಡ್ತಿದ್ರು, ಒಳ್ಳೆ ಪಾಸಿಟಿವ್ ಕ್ರಿಕೆಟೇ ಆಡ್ತಿದ್ರು. ಇನ್ಫ್ಯಾಕ್ಟ್ ದೀಪಕ್ ಚಹರ್ ಬೌಲ್ ಮಾಡಿದ ಥರ್ಡ್ ಓವರ್ 17 ರನ್ ಹೊಡೆದ್ರು. RCBಗೆ ಗೇಮ್ ಮೇಲೆ ಕಂಟ್ರೋಲ್ ಚೆನ್ನಾಗಿ ಸಿಗ್ತಾ ಇತ್ತು. 5th ಓವರ್ ಋತುರಾಜ್ ಗಾಯಕ್ವಾಡ್ ಬೌಲಿಂಗ್ ಚೇಂಜ್ ಮಾಡ್ತಾರೆ, ಮುಸ್ತಫಿಜುರ್ ರೆಹಮಾನ್ನ ಅಟ್ಯಾಕಿಗೆ ಕರ್ಕೊಂಬರ್ತಾರೆ. ಇದೇ 5th ಓವರ್ಲಿ ಮುಸ್ತಫಿಜುರ್ ರೆಹಮಾನ್ 2 ಕ್ರೂಷಿಯಲ್ ವಿಕೆಟ್ಸ್ ತೆಗಿತಾರೆ. ಫಸ್ಟ್ ಫ್ಯಾಫ್ ಡು ಪ್ಲೆಸಿಸ್ ರಚಿನ್ ರವೀಂದ್ರಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ನೆಕ್ಸ್ಟ್ ರಜತ್ ಪಟಿದಾರ್ ಧೋನಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೊ ಸ್ಕೋರ್ಸ್ ಆವಾಗ 41 for 1, 41 for 2. ಇನ್ನು ನೆಕ್ಸ್ಟ್ ಬಂದ ಗ್ಲೆನ್ ಮ್ಯಾಕ್ಸ್ವೆಲ್ 6th ಓವರ್ಲಿ ಧೋನಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಮ್ಯಾಕ್ಸಿ ಔಟ್ ಆಗಿದ್ದೆ ಒಂಥರ ವಿಚಿತ್ರ. ಅದು ಇಂಟೆನ್ಷನಲ್ ಆಗಿ ಹೊಡೆಯೋಕ್ಕೋಗಿ ಎಡ್ಜ್ ಆಯ್ತೋ ಅಥವಾ ಆಕ್ಸಿಡೆಂಟ್ ಆಗಿ ಎಡ್ಜ್ ಆಗಿ ಕೀಪರಿಗೆ ಕ್ಯಾಚ್ ಆಯ್ತೋ ಗೊತ್ತಿಲ್ಲ. ಮ್ಯಾಕ್ಸಿ ವಿಕೆಟ್ ತೆಗೆದಿದ್ದು ದೀಪಕ್ ಚಹರ್. 6 ಓವರ್ಸಿಗೆ RCB 42 for 3. ಇನ್ನು ಈ IPL ಸೀಸನಿನ ಫಸ್ಟ್ 6 ಹೊಡೆದಿದ್ದು ನಮ್ಮ ಕಿಂಗ್ ಕೊಹ್ಲಿ ಅವರು. 10ನೇ ಓವರ್ಲಿ ತೀಕ್ಷಣಗೆ ಆ 6 ಹೊಡೆದಿದ್ದು. ಇನ್ನೇನು ಮುಂದೆ ನಮ್ಮ ಕೊಹ್ಲಿಯವರು ಮತ್ತು ಕ್ಯಾಮ್ ಗ್ರೀನ್ ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. 35 ರನ್ಸ್ ಜೊತೆ ಆಟ ಆಡ್ತಾರೆ. ಬಟ್ ಮುಸ್ತಫಿಜುರ್ ರೆಹಮಾನ್ ಮತ್ತೆ 12th ಓವರ್ಲಿ ಬೌಲಿಂಗ್ ಮಾಡೋದಕ್ಕೆ ಬರ್ತಾರೆ. ಎಗೈನ್ 2 ಕ್ರೂಷಿಯಲ್ ವಿಕೆಟ್ ತಗೊತಾರೆ. ಕೊಹ್ಲಿ ಅವರು ಕ್ಯಾಚ್ ಔಟ್ ಆಗ್ತಾರೆ. ಅಜಿಂಕ್ಯ ರಹಾನೆ ಮತ್ತು ರಚಿನ್ ರವೀಂದ್ರ ಆ ಕ್ಯಾಚ್ ತಗೊಂಡ ರೀತಿ ಮಾತ್ರ ಅದ್ಭುತ. ಇದೇ ಓವರ್ಲಿ ಕೊಹ್ಲಿ ಹಿಂದೆನೆ ಕ್ಯಾಮ್ ಗ್ರೀನ್ ಕ್ಲೀನ್ ಬೋಲ್ಡ್ ಆಗಿ ಔಟ್ ಆಗ್ತಾರೆ. 15 ಓವರಿಗೆ RCB ವರ್ ಜಸ್ಟ್ 102 for 5. ನೆಕ್ಸ್ಟ್ ಬಂದ ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಚೆನ್ನಾಗಿ ಆಡಿದ್ರು. 15th ಓವರ್ವರೆಗೂ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಅಷ್ಟೇ. ಬಟ್ 15th ಓವರ್ ಆದಮೇಲೆ ಇಬ್ಬರು ಕೌಂಟರ್ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ 18th ಓವರ್ ತುಷಾರ್ ದೇಶಪಾಂಡೆಗೆ ಇಬ್ಬರು ಸೇರಿ 25 ರನ್ ಚಚ್ಚಿದ್ರು. DK 38 of 26, 146 ಸ್ಟ್ರೈಕ್ ರೇಟಲ್ಲಿ 2 6, 3 4 ಹೊಡೆದ್ರು. ಒಂಥರ ರಸ್ಟಿ ಇನ್ನಿಂಗ್ಸ್. ಲಾಸ್ಟ್ 20th ಓವರ್ಲಿ 1 6 ಕೂಡ ಹೊಡೆಯೋಕ್ಕಾಗಲಿಲ್ಲ. ಸ್ಟಿಲ್ ಇಟ್ ವಾಸ್ ಅ ಗುಡ್ ಇನ್ನಿಂಗ್ಸ್. ಇನ್ನು ಅನುಜ್ ರಾವತ್ 48 of 25, 192 ಸ್ಟ್ರೈಕ್ ರೇಟಲ್ಲಿ 3 6, 4 4 ಹೊಡೆದ್ರು. ಇವ್ರ ಹತ್ರ ಇಷ್ಟೊಂದು ಪವರ್ ಗೇಮ್ ಇದೆ ಅಂತ ಇವತ್ತೇ ಅರ್ಥ ಆಗಿದ್ದು. ಆ್ಯಂಡ್ ಇವರು 20th ಓವರ್ ಲಾಸ್ಟ್ ಬಾಲಲ್ಲಿ ಧೋನಿ ಕೈಯಲ್ಲಿ ರನ್ಔಟ್ ಆದರು. ಸೊ 20 ಓವರಿಗೆ RCB ಕುಡ್ ಮ್ಯಾನೇಜ್ 173 for 6. ಡೀಸೆಂಟ್ ಟೋಟಲ್. ಇನ್ನು CSK ಬೌಲಿಂಗಲ್ಲಿ ದೀಪಕ್ ಚಹರ್ 1 ವಿಕೆಟ್ ತಗೊಂಡ್ರು. ಮುಸ್ತಫಿಜುರ್ ರೆಹಮಾನ್ 4 ಇಂಪಾರ್ಟೆಂಟ್ ವ್ಯಾಲ್ಯೂಯಬಲ್ ವಿಕೆಟ್ಸ್ ತೆಗೆದ್ರು. 174 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ CSK ಬರ್ತಾರೆ. ಆ್ಯಂಡ್ ಇವರು ಸ್ಟಾರ್ಟ್ ಮಾಡಿದ್ದು ಮಾತ್ರ ಬೆಂಕಿ ಸ್ಟಾರ್ಟ್. ಒಂದು ಕಡೆಯಿಂದ ಋತುರಾಜ್ ಗಾಯಕ್ವಾಡ್, ಇನ್ನೊಂದು ಕಡೆಯಿಂದ ರಚಿನ್ ರವೀಂದ್ರ ಅಟ್ಯಾಕ್ ಮಾಡ್ತವ್ರೆ. ಫಸ್ಟ್ ವಿಕೆಟ್ CSK ಕಳ್ಕೊಂಡಿದ್ದು ಸ್ಕೋರ್ 38 ಇದ್ದಾಗ ಋತುರಾಜ್ ಗಾಯಕ್ವಾಡ್ ಎಡ್ಜ್ ಆಗಿ ಸ್ಲಿಪ್ಪಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಕರೆಂಟ್ ರನ್ ರೇಟ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. 6 ಓವರಿಗೆ CSK 62ಕ್ಕೆ 1. ಮುಂದೆ ರಚಿನ್ ರವೀಂದ್ರ ಮತ್ತು ಅಜಿಂಕ್ಯ ರಹಾನೆ RCB ಬೌಲರ್ಸ್ನ ರುಬ್ಬಾಡಿದ್ರು. 7ನೇ ಓವರ್ಲಿ ರಚಿನ್ ರವೀಂದ್ರ ಕ್ಯಾಚ್ ಔಟ್ ಆದರು. 11ನೇ ಓವರ್ಲಿ ರಹಾನೆ ಕೂಡ ಕ್ಯಾಚ್ ಕೊಟ್ಟು ಔಟ್ ಆದರು. ನೆಕ್ಸ್ಟ್ ಬಂದ ಡ್ಯಾರಲ್ ಮಿಚೆಲ್ ನಾನು ಕಮ್ಮಿ ಇಲ್ಲ ಅಂತ ಅವರು RCB ಬೌಲರ್ಸ್ನ ರುಬ್ಬಿದ್ರು. 13ನೇ ಓವರ್ಲಿ ಡ್ಯಾರಲ್ ಮಿಚೆಲ್ ಕೂಡ ಔಟ್ ಆದರು. ಇನ್ನು ಶಿವಮ್ ದುಬೆ ಮತ್ತು ರವೀಂದ್ರ ಜಡೇಜಾ RCBಗೆ ಯಾವುದೇ ಥರದ ಚಾನ್ಸಸ್ ಕೊಡಲಿಲ್ಲ. ಹೆಂಗಂದ್ರೂ ಅವ್ರ ಮ್ಯಾಚನ್ನು ಬಿಟ್ಕೊಡ್ಲಿಲ್ಲ. 66 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಆ್ಯಂಡ್ ಆರಾಮಾಗಿ ಮ್ಯಾಚನ್ನು ಗೆಲ್ಲಿಸಿದ್ರು. ನೀವು CSK ಬ್ಯಾಟಿಂಗ್ ಸ್ಕೋರ್ ಕಾರ್ಡ್ ನೋಡಿದ್ರೆ ಋತುರಾಜ್ ಗಾಯಕ್ವಾಡ್ 15 ರನ್ ಬಿಟ್ಟರೆ ಇನ್ನೆಲ್ಲರೂ ಕೂಡ ಐದರ್ 20+ ಇಲ್ಲ 30+ ರನ್ಸ್ ಹೊಡೆದಿದ್ದಾರೆ. ಸ್ಟಾರ್ಟ್ ಎಲ್ಲರಿಗೂ ಚೆನ್ನಾಗಿ ಸಿಕ್ಕಿದೆ. ಬಟ್ ಲಾಂಗ್ ಇನ್ನಿಂಗ್ಸ್ ಯಾರೂ ಆಡಲಿಲ್ಲ. ಬಂದೆ ಹೊಡೆದೆ ಔಟ್ ಆದೆ, ಅದೇ ಆಗಿದ್ದು. ಕಡೆಯದಾಗಿ RCB ಬೌಲಿಂಗ್ ನೋಡಿದ್ರೆ ಯಶ್ ದಯಾಳ್ ಮತ್ತು ಕರಣ್ ಶರ್ಮಾ 1 ವಿಕೆಟ್ ತೊಗೊಂಡ್ರೆ ಕ್ಯಾಮ್ ಗ್ರೀನ್ 2 ವಿಕೆಟ್ ತೊಗೊಂಡ್ರು. RCB ಬೌಲರ್ಸ್ ಅಂತೂ ಅದೆಷ್ಟು ಶಾರ್ಟ್ ಬಾಲ್ ಹಾಕಿದ್ರೋ ಗೊತ್ತಿಲ್ಲ. ಶಾರ್ಟ್ ಬಾಲಲ್ಲೇ ಇಡೀ ಮ್ಯಾಚನ್ನು ಮುಗಿಸ್ಬಿಟ್ರು. ಎನಿವೇ CSK ಈ ಮ್ಯಾಚನ್ನು 6 ವಿಕೆಟ್ಸಿಂದ ಗೆದ್ದರು. ಆ್ಯಂಡ್ RCB ಅಗೇನ್ಸ್ಟ್ ಆ ಡಾಮಿನೆನ್ಸನ್ನು ಕಂಟಿನ್ಯೂ ಮಾಡಿದ್ದಾರೆ. CSK ಅಗೇನ್ಸ್ಟ್ ಚೆಪಾಕಲ್ಲಿ RCB ಗೆದ್ದಿದ್ದು ವೇ ಬ್ಯಾಕ್ ಇನ್ 2008. ಮತ್ತೆ ಯಾವಾಗ ಗೆಲ್ತಾರೋ ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.